ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ಕಲಿಬೇಕು ಅನ್ನೋರು ಜಾನ್ವರಿಯಲ್ಲಿ ಬ್ಯಾಚ್ ಪ್ಲಾನ್ ಮಾಡ್ತೀನಿ, ಅವಾಗ ಜಾಯ್ನ್ ಆಗಿ ಕಲೀರಿ. ಸೊ ನಾನು ಕೂಡ ಗೋಲ್ಡಲ್ಲಿ ಈ ಜಾನ್ವರಿ ತನಕ ಟ್ರೇಡ್ ಕೂಡ ಮಾಡ್ತಾ ಇಲ್ಲ, ಬಿಕಾಸ್ ಕ್ರಿಸ್ಮಸ್ ಇರೋದ್ರಿಂದ ಗೋಲ್ಡ್ ಅಷ್ಟು ಪ್ರಾಪರ್ ಮೂಮೆಂಟ್ಸ್ ಇಲ್ಲ, ಕಂಪ್ಲೀಟ್ ವಾಲಟೈಲ್ ಇದೆ. ಸೊ ಹಾಗಾಗಿ ಅವತ್ತಿಂದ ಏನಿದೆ ಅಲ್ಲೇ ಇದೆ ಸಿಸ್ಟಮಲ್ಲಿ. ಟ್ರೇಡ್ ಕೂಡ ನಾನು ಫರ್ದರ್ ಅದನ್ನು ಟ್ರೇಡ್ ಮಾಡಿಲ್ಲ. ನಿಫ್ಟಿಯಲ್ಲಿ ಇವತ್ತು ಟ್ರೇಡ್ ಮಾಡಿದೆ, ಒಂದು ಒಳ್ಳೆ 15,000 ಲಾಸ್ ತಗೊಂಡು ಸಿಸ್ಟಮ್ ಆವಾಗಲೇ ಕ್ಲೋಸ್ ಮಾಡಿದೆ. ಸಮ್ ಪರ್ಸ್ನಲ್ ವರ್ಕ್ ಇತ್ತು, ಹೊರಗಡೆ ಹೋಗಿದೆ. ಇವಾಗ ಜಸ್ಟ್ ಬಂದು ಸ್ಟೂಡೆಂಟ್ಸ್ ಅಪ್ಡೇಟ್ಸ್ ಹಾಕಬೇಕಿತ್ತು, ಸ್ಟೂಡೆಂಟ್ ಅಪ್ಡೇಟ್ ಹಾಕಿ ನಿಮ್ಗೊಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾಯಿನಿ. ಸೊ ಪೋರ್ಟಲ್ ಇವತ್ತು ಓಪನ್ ಮಾಡಲ್ಲ, ಏನಕ್ಕೆ ನಾನು ಫಸ್ಟಿಂದಲೂ ಮೈಂಡ್ ಸೆಟ್ ಒಂದೇ, ಇಫ್ ಇಟ್ ಇಸ್ ಅನ್ ಪ್ರಾಫಿಟ್ ಕ್ಲೋಸ್ ದ ಪೋರ್ಟಲ್, ಇಫ್ ಇಟ್ ಈಸ್ ಲಾಸ್ ಕ್ಲೋಸ್ ದ ಪೋರ್ಟಲ್. ಲಾಸ್ ಮತ್ತೆ ನಾನು ರಿಟರ್ನ್ ಪೋರ್ಟಲ್ ಓಪನ್ ಮಾಡಲ್ಲ. ಏನಕ್ಕೆ ಅಂದರೆ ಮತ್ತೆ ನಮಗೆ ಟ್ರೇಡ್ ಮಾಡಬೇಕು ಅನ್ನಿಸ್ತಿರುತ್ತೆ. ಏನಕ್ಕೆ ಅಂದರೆ ಗುಡ್ ಟ್ರೇಡ್ಸ್ ಕಾಣ್ತಿರುತ್ತೆ ನಮ್ಮ ಕಣ್ಣಿಗೆ. ಸೊ ದಟ್ ಫೀಲಿಂಗೋಸ್ಕರನೇ ನಾನು ಕೂಡ ಮಚ್ ಮೋರ್ ಟ್ರೇಡ್ಸ್ ಮಾಡೋದಿಲ್ಲ. ಅದೇ ರೀಸನ್ಗೆ ಒನ್ಸ್ ಮೈ ಪೋರ್ಟಲ್ ಈಸ್ ಕ್ಲೋಸ್ ಮತ್ತೆ ನಾನು ಓಪನ್ ಮಾಡಲ್ಲ. ಸೊ ನೀವು ಅದನ್ನೇ ಬೆಳೆಸ್ಕೊಳ್ಳಿ. ಒನ್ಸ್ ಟ್ರೇಡಿಂಗ್ ಈಸ್ ಅದರ್ ಯುವರ್ ಗುಡ್ ಡೇ ಆರ್ ಬ್ಯಾಡ್ ಡೇ, ಕ್ಲೋಸ್ ದ ಸಿಸ್ಟಮ್. ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತೆ ಟ್ರೇಡ್ ಮಾಡಿದ್ರೆ ಯು ವಿಲ್ ಲೂಸ್ ದ ಮನಿ. ಓಕೆನಾ? ಸೊ ಹೋಪ್ ನಿಮಗೆ ಅದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತು ಟ್ರೇಡ್ ಎಲ್ಲಿ ಮಾಡಿದೆ, ಏನು ಕ್ಲಾಸ್ ಆಯಿತು, ಎರಡೂ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಈ ಕ್ಯಾಂಡಲ್ ನಿಮ್ಮದ್ರಲ್ಲಿ ರೆಡ್ ಕಾಣಿಸ್ತಿರುತ್ತೆ, ನನ್ನದ್ರಲ್ಲಿ ಗ್ರೀನ್ ಕಾಣಿಸ್ತಿರುತ್ತೆ, ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಜಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ ಕಲರ್ ಬೇಸ್ಡ್ ಪ್ರೀವಿಯಸ್ ಕ್ಲೋಸ್ನ ನೀವು ರಿಮೂವ್ ಮಾಡಿದರೆ ಅದು ರೆಡ್ ಕಾಣುತ್ತೆ. ನಾನು ಕಲರ್ ಬೇಸ್ಡ್ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಅದು ಗ್ರೀನಾಗಿ ಕಾಣುತ್ತೆ ಅಷ್ಟೇ, ಮಚ್ ಮೋರ್ ಡಿಫ್ರೆನ್ಸ್ ಏನೂ ಇಲ್ಲ. ಓಕೆನಾ? ಆ್ಯಂಡ್ ಸ್ಟೂಡೆಂಟ್ಸ್ಗೆ ಇಂಡಿಕೇಟರ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಫ್ರೆಶ್ ಅಪ್ಡೇಟ್ನ ನಾನು ಹಾಕಿದ್ದೀನಿ. ಸೊ ಟ್ರೇಡಿಂಗ್ ವ್ಯೂ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಇವಾಗ ನಾನು ಹಾಕಿ ಒಂದು 3/4 ಅವರ್ ಆಗಿದೆ ಅಂದರೆ ಐ ಗೆಸ್ ನಿಮಗೆ ಒಂದು 8 ಗಂಟೆ ಒಳಗಡೆ ಇಂಡಿಕೇಟ್ರು ಮತ್ತೆ ರೀಡಿಸ್ಪ್ಲೇ ಆಗುತ್ತೆ. ನೀವು ಆಲ್ರೆಡಿ ಏನು ಸೇವ್ ಮಾಡಿದ್ದೀರಾ ಅದನ್ನು ರಿಮೂವ್ ಮಾಡಿ ಫ್ರೆಶ್ ಇಂಡಿಕೇಟ್ರನ್ನ ಹಾಕ್ಕೊಳ್ಳಿ. ಸೇಮ್ ನೇಮು ಸೇಮ್ ಲಾಜಿಕಲ್ಲೇ ಇರುತ್ತೆ. ಸಮ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದೀನಿ, ಅದನ್ನು ಆಲ್ರೆಡಿ ನಿಮಗೆ ಗ್ರೂಪಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟೋ ಜನ ಲೈಕ್ ಓಲ್ಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರ ಗ್ರೂಪಲ್ಲಿ ನಿಮಗೆ ಆಲ್ರೆಡಿ ನಿಮ್ಮದು ಕಂಪ್ಲೀಟ್ ಆಗಿರುತ್ತೆ 60 ಡೇಸ್ ಅಂದಾಗ ಅದು ಡಿಲೀಟ್ ಆಗಿರುತ್ತೆ. ಸೊ ಅದಕ್ಕೆ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ. ಸಮ್ ಮೈನರ್ ಚೇಂಜಸ್ ಮಾಡಿದ್ದೀನಿ, ಸಮ್ ಲೈನ್ಸ್ಗಳನ್ನ ರಿಮೂವ್ ಮಾಡಿದ್ದೀನಿ, ನಂಬರ್ ಆಫ್ ಡೇಸ್ನ ಕೂಡ ಆಟೋ ರಿಡ್ಯೂಸ್ ಮಾಡಿದ್ದೀನಿ. ಸೊ ಎರಡು ನಿಮಗೆ ಅರ್ಥ ಆಗಲಿ ಅಂತ. ಓಕೆನಾ? ಸೊ ಇವತ್ತಿಂದು ನಾನು ಏನಕ್ಕೆ ಎಲ್ಲ ಆಯಿತು, ಏನಕ್ಕೆ ಕ್ಲಾಸ್ ಆಯಿತು, ಎರಡೂ ನಾನು ನಿಮಗೆ ಹೇಳ್ತೀನಿ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಾರಿ, ಸಮ್ ಡಸ್ಟಲ್ಲಿ ಹೊರಗಡೆ ಹೊಟ್ಟು ಬಂದೆ, ಅದು ಕಫ ಆಗಿದೆ. ದಟ್ಸ್ ಓಕೆ. ಸೊ ಸ್ಟೂಡೆಂಟ್ಸ್ ಕೇಳಿದೆ, ಇಫ್ ಇಟ್ ಇಸ್ ಅ ಫ್ಲಾಟಿಶ್ ಓಪನ್ ವೆಯ್ಟ್ ಮಾಡಿ, ನಮಗೆ ಮಾರ್ಕೆಟ್ ಏನಾದರೂ ಡೌನ್ ಸೈಡಿಗೆ ಬಂದರೆ ವಿ ವಿಲ್ ವೆಯ್ಟ್ ಫಾರ್ ಇಟ್ ಡಬ್ಲ್ಯೂ ಪ್ಯಾಟರ್ನ್ ಆ್ಯಂಡ್ ವಿಲ್ ಗೋ ಅಪ್ ಸೈಡ್. ಯಾಕೆ ಡಬ್ಲ್ಯೂ ಪ್ಯಾಟರ್ನಿಂದ ಅಪ್ ಸೈಡಿಗೆ ಟ್ರೇಡ್ ಮಾಡೋಣ ಅಂತ ಹೇಳಿದ್ದೆ? ಮಾರ್ಕೆಟ್ ಬಂದು ಏನಾಗಿದೆ ಹೇಳೋದಾದರೆ ಕಂಟಿನ್ಯೂಸ್ ಬುಲ್ಲಿಶು, ಸೈಡ್ ವೇಸು, ಮತ್ತೆ ಅಪ್ ಸೈಡ್ ಹೋಗಿದೆ. ಸೊ ಇಟ್ ಮೀನ್ಸ್ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂದರೆ ಫಸ್ಟು ಬಯರ್ಸೇ ಆ್ಯಕ್ಟಿವೇಟ್ ಆಗೋದು. ಕೈಂಡ್ ಆಫ್ ಸ್ಮಾಲ್ ಡಬ್ಲ್ಯೂ ಏನಾದರೂ 5 ಮಿನಿಟ್ಸಲ್ಲಿ ನೋಡಿದ್ರೆ ವಿಲ್ ಗೋ ವಿತ್ ಬೈಯಿಂಗ್ ಸೈಡ್ ಅಂತ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ನಮಗೆ ಲೈನ್ಸ್ ಬಂದು ಇಲ್ಲಿ ತನಕನೇ ಇರೋದ್ರಿಂದ ಲೆಟ್ಸ್ ಮೇ ಬಿ ಅಲ್ಲಿಂದಲೇ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇದೆ ಅನ್ನೋದು ಕೂಡ ಗೊತ್ತಿತ್ತು ನನಗೆ. ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಈ ಕ್ಯಾಂಡಲ್ ಫಾರ್ಮ್ ಆದಾಗ ಕೂಡ ವೆಯ್ಟ್ ಮಾಡ್ತಿದ್ದೆ. ಲೆಟ್ಸ್ ವೆಯ್ಟ್ ಫಾರ್ ಇಟ್, ಮೇಕ್ ಇಟ್ ಒನ್ ಡಬ್ಲ್ಯೂ ಪ್ಯಾಟ್ರನ್ ಅಂತ. ಮಾರ್ಕೆಟ್ ಏನು ಮಾಡ್ತು, ಇಮ್ಮಿಡಿಯೇಟಾಗಿ ವಿ ಶೇಪ್ ರಿಕವರಿ ಆಯಿತು. ಡೌನ್ ಬಂದು ವಿ ಶೇಪಲ್ಲಿ ರಿಕವರಿ ಆಯಿತು. ಸೊ ನಾರ್ಮಲಿ ವಿ ಶೇಪ್ ರಿಕವರಿ ಆದಾಗ ಬ್ರೇಕ್ಔಟ್ ಮಾಡಿ ಹೋಗ್ಬಿಡುತ್ತೆ ಮೇಲಕ್ಕೆ. ಓಕೆನಾ? ಅದೇ ರೀಸನ್ಗೆ ನಾನು ಇಲ್ಲಿ ಟ್ರೇಡ್ ತೊಗೊಂಡೆ. ಅನ್ಬಿಲೀವಬಲ್, ನಾನು ಟ್ರೇಡ್ಗೆ ಎಂಟ್ರಿ ಆಗಿ 2 ಪಾಯಿಂಟ್ ಅಷ್ಟೇ ಪ್ರಾಫಿಟ್ ತೋರಿಸಿರ್ಬೋದು ಅಷ್ಟೇ. ಇಮ್ಮಿಡಿಯೇಟಾಗಿ ನನಗೆ 15 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡ್ತು ಮಾರ್ಕೆಟ್. ಓಕೆನಾ? ಸೊ ಒನ್ಸ್ ನನಗೆ ಸ್ಟಾಪ್ ಲಾಸ್ ಇಟ್ಟಾದಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಇದು, ಇಫ್ ಇಟ್ ಇಸ್ ಬ್ರೇಕ್ಸ್ ಡೇ ಹೈ ಐ ಕ್ಯಾನ್ ಟೇಕ್ ಅ ಟ್ರೇಡ್, ಅದರ್ವೈಸ್ ನೋ ಟ್ರೇಡ್ ಫಾರ್ ಡೇ. ಮಾರ್ಕೆಟ್ ಎಕ್ಸ್ಪೈರಿ ಇರೋದ್ರಿಂದ ಇದರೊಳಗೆ ನಿಲ್ಲೋ ಚಾನ್ಸಸ್ ಹೆವಿ ಇದೆ ಮಾರ್ಕೆಟು, ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ಎರಡು ಸೈಡು ಮೊಮೆಂಟಮ್ ಆಗುತ್ತೆ ಅಂತ. ಅಷ್ಟರಲ್ಲಿ ಸಮ್ ಪರ್ಸ್ನಲ್ ವರ್ಕ್ ಬಂತು, ಐ ಲೆಫ್ಟ್ ದ ಡೇ, ನೋಡಲಿಲ್ಲ. ಮತ್ತೆ ನಾನು ಬಂದು ನೋಡಿದಾಗ ಇಲ್ಲಿ ಟ್ರೇಡ್ ಮಾಡ್ತಿತ್ತು ಮಾರ್ಕೆಟು. ದಟ್ಸ್ ಓಕೆ. ಪ್ರಾಫಿಟ್ ಆರ್ ಲಾಸ್ ಇದ್ದಿದ್ದೇನೆ. ಸೊ ನಿಮ್ಮ ಮೈಂಡ್ಸೆಟ್ಟು ಸೈಕಾಲಜಿ ಹಾಳಾಗಬಾರ್ದು ಅಷ್ಟೇ. ಆಲ್ವೇಸ್ ದಟ್ಸ್ ಇಂಪಾರ್ಟೆಂಟ್. ಓಕೆನಾ? ಸೊ ನನಗಿಲ್ಲಿ ಪ್ರಾಪರಾಗಿ ಇನ್ನೊಂದು ಕ್ಯಾಂಡಲ್ ಪುಲ್ ಬ್ಯಾಕ್ ಕೊಟ್ಬಿಟ್ಟು ಮಾರ್ಕೆಟ್ ಮೇಲೆ ಬಂದಿರ ಐ ಕ್ಯಾನ್ ಟೇಕ್ ಇಟ್ ಹಿಲ್ಲೇನೆ. ಬಟ್ ಈ ಥರ ವಿ ಶೇಪ್ ರಿಕವರಿ ಆದಾಗ್ಲೂ ಮ್ಯಾಕ್ಸಿಮಮ್ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ ಸೇಮ್ ವೇ, ವೆರಿ ಫಾಸ್ಟ್ ಅಪ್ಸೈಡ್ ಕೂಡ ಹೋಗುತ್ತೆ. ಬಟ್ ಇವತ್ತು ಹೋಗಲಿಲ್ಲ. ಮೇ ಬಿ 2 ಡೇಸಿಂದ ಬೈಯಿಂಗ್ ಬಂದಿರೋದೇನೆ. ಬಟ್ ಬೈಯಿಂಗ್ ಬಂದ್ರೂ ಲೈಕ್ ಕಂಟಿನ್ಯೂಸ್ ಬೈಯಿಂಗ್ ಏನು ಬಂದಿಲ್ಲ ಮಾರ್ಕೆಟಲ್ಲಿ. ಮಾರ್ಕೆಟು ರಿಟ್ರೇಸ್ಮೆಂಟ್ ಮಾಡಿ ಬೈಯಿಂಗ್ ಬರ್ತಾ ಇದೆ. ಬಟ್ ಆಲ್ ಟೈಮ್ ಹೈ ಇರೋದ್ರಿಂದ ಇದು ಡಿಫಿಕಲ್ಟು ಟ್ರೇಡ್ ಮಾಡೋಕ್ಕೆ. ಸೊ ಆಲ್ ಟೈಮ್ ಹೈ ಇದ್ದಾಗ ಆಲ್ವೇಸ್ ಸ್ವಲ್ಪ ನೀವು ಹೋಲ್ಡ್ ಮಾಡ್ಕೊಂಡು ಟ್ರೇಡ್ ಮಾಡಿ, ಆಲ್ವೇಸ್ ಇಂಪಾರ್ಟೆಂಟ್ ಅದು. ನೀವು ಎಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ ಹೋಲ್ಡ್ ಮಾಡಿ ಟ್ರೇಡ್ ಮಾಡಲ್ಲ, ಸಾರಿ, ಎಷ್ಟು ಕಷ್ಟ ಆಗುತ್ತೆ ಟ್ರೇಡಿಂಗ್ ಅಂದರೆ. ಜಸ್ಟ್ ನೋಡಿ, ಮಾರ್ಕೆಟು 1 ಅಟೆಂಪ್ಟ್ ಬಂತು, ಹೈ ಬ್ರೇಕ್ಔಟ್ ಆಗಿಲ್ಲ. 2 ಅಟೆಂಪ್ಟ್ಸ್ ಬಂತು, ಬ್ರೇಕ್ಔಟ್ ಆಗಿಲ್ಲ. 3 ಅಟೆಂಪ್ಟ್ಸ್ ನೋ ಬ್ರೇಕ್ಔಟ್. 4 ಅಟೆಂಪ್ಟ್ಸ್ ನೋ ಬ್ರೇಕ್ಔಟ್. 5th ನೋ ಬ್ರೇಕ್ಔಟ್. 6th ಅಟೆಂಪ್ಟ್ ಬ್ರೇಕ್ಔಟ್, ಇಮಿಡಿಯೇಟ್ ಬ್ರೇಕ್ಔಟ್ ಫೇಲ್ಯೂರ್. ಯಾಕೆ? 2 ಥಿಂಗ್ಸ್ನು ನೀವು ಅರ್ಥ ಮಾಡ್ಕೊಳ್ಳಿ.
ಮಾರ್ಕೆಟ್ ಏನು ಮಾಡ್ತಿದೆ ಆಲ್ ಟೈಮ್ ಹೈಯಲ್ಲಿದ್ದಾಗ ಆಲ್ವೇಸ್ ಇಟ್ ಈಸ್ ಸೈಡ್ ವೇಸ್ ಆ್ಯಂಡ್ ಬೈಯರ್ಸ್ಗಳು ವೆಯ್ಟ್ ಮಾಡ್ತಿದ್ದಾರೆ ರಿಟ್ರೇಸ್ಮೆಂಟ್ ಬೇಕು ಅಂತ. ಸೊ ನಂಗೆ ರಿಟ್ರೇಸ್ಮೆಂಟ್ ಬಂದಿಲ್ಲ, ರಿಟ್ರೇಸ್ಮೆಂಟ್ ಬರ್ದಲೇ ಮಾರ್ಕೆಟ್ ಮೇಲೆ ಹೋಗೋದು ಕಷ್ಟ ಆಗುತ್ತೆ, ಅದೇ ರೀಸನ್ಗೆ. ಸೊ ನಾಳೆದು ಸ್ಟೂಡೆಂಟ್ಸಿಗೆ ಆಲ್ರೆಡಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ, ನಾಳೆ ಏನು ಎಲ್ಲಿ ಓಪನ್ ಆದರೆ ಏನು ಸಿನಾರಿಯೋ ನಮ್ಗೆ ಆಗ್ಬೋದು ಅನ್ನೋದನ್ನು ವಾಚ್ ಔಟ್ ಮಾಡಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಗೈಸ್, ಬಿಕಾಸ್ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಓಕೆ, ಸೊ ಇದಾಗಿತ್ತು ಇವತ್ತಿನ ಡೇ. ಸೊ ಆ್ಯಂಡ್ ಗೋಲ್ಡಲ್ಲಿ ನಾನು ಫರ್ದರ್ ಇವಾಗ ಈ ಮಂತ್ ಎಂಡ್ ತನಕ ಟ್ರೇಡ್ ಮಾಡಲ್ಲ ನಾನು, ಬಿಕಾಸ್ ಗೋಲ್ಡ್ ಬಂದು ಕಂಪ್ಲೀಟ್ ವಾಲಟೈಲ್ ಆ್ಯಂಡ್ ಸೈಡ್ ವೇಸ್ ಇದೆ, ಕನ್ಫ್ಯೂಷನ್ ಜಾಸ್ತಿ ಇದೆ ಗೋಲ್ಡಲ್ಲಿ. ನೀವು ನೋಡೋದಾದರೆ ಗೋಲ್ಡಲ್ಲಿ ಸೊ ವೆರಿ ಕನ್ಫ್ಯೂಷನ್ ಡೇಸ್ ಯಾರ್, ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಬಂದಿದೆ. ಸೊ ಮಾರ್ಕೆಟಲ್ಲಿ ವಿತೌಟ್ ರಿಟ್ರೇಸ್ಮೆಂಟು ಇದೇ ಒಂದು ಫಸ್ಟ್ ರಿಟ್ರೇಸ್ಮೆಂಟು, ಬೌನ್ಸು, ಸೈಡ್ ವೇಸು. ಐ ಗೆಸ್ ಇವತ್ತು ಸೈಡ್ ವೇಸ್ ಆಗೇ ಆಗುತ್ತೆ. ಕ್ರಿಸ್ಮಸ್ ಮುಗಿಯೋವರೆಗೂ ಮಾರ್ಕೆಟಲ್ಲಿ ಮೂಮೆಂಟ್ ಇರೋದಿಲ್ಲ, ಯು ಎಸ್ ಮಾರ್ಕೆಟ್ ಹಾಲಿಡೇಸ್ ನಡೆಯೋದ್ರಿಂದ. ಸೊ ನನಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರೋದು ಒಂದೇ, ಡಿಸೆಂಬರ್ ಮಂತಲ್ಲಿ 1 ಲಕ್ಷ ದುಡ್ಕೊಂಡ್ರೆ ಸಾಕು ಅಂತ. ಸೊ ಆಲ್ಮೋಸ್ಟ್ 1 ಲಕ್ಷ ಹತ್ತತ್ರನೇ ಇದ್ದೀನಿ ನಾನು. ನೋಡುವ, ಇನ್ನೊಂದು 2-3 ಡೇಸಲ್ಲಿ ಇನ್ನೊಂದು 20,000 ಮಾಡ್ಕೊಂಡ್ರೆ ಸಾಕು ನಾನು. ಇಟ್ ವಿಲ್ ಮೇಕ್ ಮಿ 1 ಲ್ಯಾಕ್ ರುಪೀಸ್. ಸೊ ಡಿಸೆಂಬರ್ ಮಂತ್ ಆಲ್ವೇಸ್ ಸ್ಲೋ ಮೂಮೆಂಟ್ ಇರುತ್ತೆ ಮಾರ್ಕೆಟು, ಬಾಟಮಲ್ಲಿ ಇದ್ದರೆ ಫಾಸ್ಟ್ ಮೂಮೆಂಟ್ ಇರುತ್ತೆ, ಟಾಪಲ್ಲಿದ್ದಾಗ ಆಲ್ವೇಸ್ ಸ್ಲೋ ಮೂಮೆಂಟ್ ಇರುತ್ತೆ. ಅದಕ್ಕೆ ಡಿಸೆಂಬರ್ ಮಂತಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್.